ಮದ್ಯದಂಗಡಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಪೆಟ್ರೋಲ್ ಬಾಟಲ್ ಹಿಡಿದು ಗ್ರಾಮಸ್ಥರ ಆಕ್ರೋಶ. ಅಕಸ್ಮಾತ್ ಈ ವೈನ್ ಶಾಪ್ ತಗಲಿಲ್ಲ ಅಂದ್ರೆ ಇಲ್ಲೇ ನಾವು ಇದನ್ನ ಉಯ್ಕೊಂಡು ನಾವು ಸಾಯ್ತೀವಿ. ಆಮೇಲೆ ನೀವು ನಮ್ಮ ಸಮಾಧಿ ಮೇಲೆ ಇಟ್ಕೊಂಡು ಈ ವೈನ್ ಶಾಪ್ ನಡೆಸಿ. ಎಸ್, ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಾರಟಳ್ಳಿ ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿರುವ 3 ಮದ್ಯದ ಅಂಗಡಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಕಳೆದ 1 ತಿಂಗಳಿನಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಇಂದು ಏಕಾಏಕಿ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದ ಪ್ರತಿಭಟನಾಕಾರರು ಪೆಟ್ರೋಲ್ ತುಂಬಿದ ಬಾಟಲ್ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜಿಲ್ಲೆಯ ರಾಮಾಪುರ ಹೋಬಳಿಯ ಮಾರಟಳ್ಳಿ ಗ್ರಾಮದ ಎಂಎಸ್ಐಎಲ್ ಗೋಲ್ಡನ್ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಮೆಟ್ಟತೂರು ಸುಳ್ಳಾಡಿ ಮುಖ್ಯ ರಸ್ತೆಯಲ್ಲಿ ಮತ್ತೊಂದು ಅಂಗಡಿ ಇದ್ದು, ದಿನನಿತ್ಯ ಸಂಚರಿಸುವ ಶಾಲಾ ಕಾಲೇಜು ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಅಂತ ಗ್ರಾಮಸ್ಥರು ಕಳೆದ 1 ತಿಂಗಳಿನಿಂದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಧಿಕಾರಿ ಮೇಡಮ್ಗೆ ನಿಮ್ಗೆ ಹೇಳ್ತಿರೋದು ಒಂದೇ ಒಂದು, ನಮಗೆ ಮದ್ಯದ ಬಾಣನ ಸ್ಥಳಾಂತರ ಮಾಡಿ ಅಷ್ಟೇ ನಾವು ಕೇಳ್ತಿರೋದು. ಇಲ್ಲಿ ನಿಮಗೆ ಗೊತ್ತಾಗಿದೆ, ಇತ್ತೀಚೆಗೆ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ. ಚಿಕ್ಕ ಮಕ್ಕಳು ಹೋಗ್ತಾ ಇರೋದು, ಬರೀ ಚಿಕ್ಕ ಮಕ್ಕಳೇ ನಡ್ಕೊಂಡು ಹೋಗ್ತಾ ಇರೋದು, ಯಾವ ಗಾಡಿಯಲ್ಲೂ ಹೋಗ್ತಾ ಇಲ್ಲ. ಒಂದೇ ಒಂದ್ಸತಿ ಬಂದು ನಮ್ಮನ್ನು ಭೇಟಿ ಮಾಡಿ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ತಿಂಗಳಗಟ್ಟಲೆ ನಮ್ಮಿಂದನೂ ಇಲ್ಲಿ ಹೋರಾಟಕ್ಕೆ ಬರೋಕ್ಕಾಗಲ್ಲ, ನಮಗೂ ತುಂಬ ಇದಾಗಿದೆ, ತೊಂದರೆ ಆಗ್ತಾ ಇದೆ. ಚಿಕ್ಕ ಮಕ್ಕಳು ಕ್ಲಾಸಿಗೆ ಸ್ಕೂಲಿಗೆ ಹೋಗೋದಕ್ಕಂತೂ ತುಂಬ ಕಷ್ಟ ಆಗ್ತಿದೆ. ಒಂದೇ ಒಂದ್ಸತಿ ಬಂದು ನಮ್ಮನ್ನು ಭೇಟಿ ಮಾಡಿ ನಮ್ಮ ವ್ಯವಸ್ಥೆಯನ್ನು, ನಮ್ಮ ಸಮಸ್ಯೆ ಯಾವುದಿದೆಯೋ ಅದನ್ನು ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಕೇಳ್ಬಿಟ್ಟು ನಮಗೆ ಯಾವುದನ್ನು ವ್ಯವಸ್ಥೆ ಮಾಡಿಕೊಡಿ. ನಿಮ್ಮ ಹತ್ರ ಬೇಡಿಕೊಳ್ಳೋದಾದರೆ, ನೀವು ಅಕಸ್ಮಾತ್ ಬರೋಕ್ಕಾಗಿಲ್ಲ ಅಂದರೆ ಒಂದೇ ಒಂದು ನಮ್ಮ ಹತ್ರ ಇರೋದು ಇದು ಒಂದೇ. ಇದನ್ನು ನಮ್ಮ ಆಯುಧವಾಗಿ ತಗೊಂಡು ನಾವು ಏನು ಮಾಡ್ತೀವೋ ಅದನ್ನು ಮಾಡೇ ಮಾಡ್ತೀವಿ. ಅಕಸ್ಮಾತ್ ಆವಾಗಲೂ ಬರೋಕ್ಕಾಗಿಲ್ಲ ಅಂದರೆ ಸತ್ತ ಮೇಲೆ ನೀವು ಬಂದು ನೋಡ್ಬಿಟ್ಟು ಆಮೇಲೆ ನಿಮ್ಮ ಸಮಸ್ಯೆನ, ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೋಡ್ಬಿಟ್ಟು ಹಂಗೆ ಇದೇ ಮಾಡಿಕೊಡ್ತೀರಿ. ಇನ್ನು ಶಾಲಾ ಕಾಲೇಜುಗಳ ಪಕ್ಕದಲ್ಲಿಯೇ ಮದ್ಯದ ಅಂಗಡಿಗಳಿರೋದ್ರಿಂದ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗಲು ಆಗ್ತಾ ಇಲ್ಲ. ಅಲ್ಲದೆ ಮದ್ಯದಂಗಡಿಗಳು ಶಾಲಾ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರ್ತಾ ಇವೆ. ಹೀಗಾಗಿ ಮದ್ಯದಂಗಡಿಗಳನ್ನ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು 1 ತಿಂಗಳಿನಿಂದಲೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯಾವ ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನ ನೀಡಿಲ್ಲ ಅಂತ ಗ್ರಾಮಸ್ಥರು ಪೆಟ್ರೋಲ್ ಬಾಟಲಿಗಳನ್ನ ಹಿಡಿದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ತಿಂಗಳಿಂದ ಇಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ನಮಗೆ ತುಂಬ ನಡೆಯಕ್ಕೆ ತುಂಬ ತೊಂದರೆ ಆಗ್ತಾ ಇದೆ, ತುಂಬ ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ. ನಮ್ಮ ಕೈಯಲ್ಲಿ ವೈನ್ ಶಾಪ್ ಇರೋದು ನಮ್ಮ ಕೈ ಸಾಧ್ಯನೇ ಆಗ್ತಾ ಇಲ್ಲ. ಇಲ್ಲಿ ಇಟ್ಕೊಂಡಿರೋರು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನರು ಕೂಡ ತುಂಬ ಗಲಾಟೆ ಮಾಡಿ ತುಂಬ ಕುಡಿತಾರೆ ಅವರು. ಇಲ್ಲಿ ಓಡಾಡೋ ಕೂಡ ತುಂಬ ಕಷ್ಟ ಆಗ್ತಾ ಇದೆ, ನಮ್ಮ ಕೈಲಿ ನಡೆಯೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಕುಡ್ಕೊಂಡು ಬೀರ್ ಬಾಟ್ಲು, ಇದು ಆ ಪಾಕೆಟ್ಗಳು, ಗ್ಲಾಸ್ಗಳು, ಜ್ಯೂಸ್ ಬಾಟ್ಲು ಎಲ್ಲ ಇಲ್ಲೇ ಬೀಸಾಡ್ತಾರೆ. ನಡೆಯಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ನೀವು ಒಂದು ವೇಳೆ 18-19ನೇ ತಾರೀಕೆಲ್ಲ ಬರಲಿಲ್ಲ ಅಂದರೆ ನಾವು ಇದನ್ನು ತಗೊಂಡು ನಾವು ಉಯ್ಕೊತೀವಿ. ಇದು ಇಲ್ಲ ಅಂದರೆ ನಮ್ಗೆ ಬೇರೆ ಯಾವ ದಾರಿನೂ ಇಲ್ಲ, ನೀವು ಬರಲೇಬೇಕು. ಅಕಸ್ಮಾತ್ ಈ ವೈನ್ ಶಾಪ್ ತಗಲಿಲ್ಲ ಅಂದರೆ ಇಲ್ಲೇ ನಾವು ಇದನ್ನು ಉಯ್ಕೊಂಡು ನಾವು ಸಾಯ್ತೀವಿ. ಆಮೇಲೆ ನೀವು ನಮ್ಮ ಸಮಾಧಿ ಮೇಲೆ ಇಟ್ಕೊಂಡು ಈ ವೈನ್ ಶಾಪ್ ನಡೆಸಿ, ನಾವು ಏನೂ ಕೇಳಲ್ಲ. ನಮ್ಗೆ 19ನೇ ತಾರೀಕು ಬರಲೇಬೇಕು. ಮಾಡಬೇಕಂತ 1 ತಿಂಗಳಿಂದ ಹಗಲು ರಾತ್ರಿ ಧರಣಿ ಮಾಡ್ತಿದ್ದೀವಿ. ಆದರೆ ಮಾನ್ಯ ಜಿಲ್ಲಾಧಿಕಾರಿ ಇದುವರೆಗೂ ಕೂಡ ನಮ್ಮ ಸ್ಥಳಕ್ಕೆ ಖುದ್ದಾಗಿ ಭೇಟಿ ಕೊಟ್ಟು ನಮ್ಮ ಕುಂದುಕೊರತೆಗಳನ್ನು ಇದುವರೆಗೂ ಕೂಡ ವಿಚಾರಿಸಿ ಮಾಡಿಲ್ಲ. ಆದರೆ ಒಂದು ಕಾಲಾವಕಾಶ ಕೊಡ್ತಿದ್ದೀವಿ. ಶನಿವಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಬಕಾರಿ ಅಧಿಕಾರಿಗಳು ನಮ್ಮ ಧರಣಿ ಮಾಡೋ ಸ್ಥಳಕ್ಕೆ ಖುದ್ದಾಗಿ ಭೇಟಿ ಮಾಡಿ ನಮ್ಮ ಕಷ್ಟ ಸುಖಕ್ಕೆ ಬಂದು ಬಗೆಹರಿಸದೆ ಹೋದರೆ ಈ ಹೆಣ್ಣು ಮಕ್ಕಳು ಹೇಳಿದ್ರಲ್ಲ ಪೆಟ್ರೋಲ್ ಉಸ್ಕೊಂಡು ಸಾಯ್ತೀವಂತ, ನಮ್ಮ ಎಲ್ಲರ ಸಾವಿಗೆ ಖಂಡಿತವಾಗಿ ಜಿಲ್ಲಾಧಿಕಾರಿಗಳು ಅಬಕಾರಿ ಅಧಿಕಾರಿಗಳೇ ಕಾರಣವಾಗಿರ್ತೀರಾ. ಅದುವರೆಗೆ ನಾವು ಸಮಯ ಕೊಡ್ತೀವಿ. ಶನಿವಾರ ಮಾನ್ಯ ಜಿಲ್ಲಾಧಿಕಾರಿ ಅಬಕಾರಿ ಅಧಿಕಾರಿಗಳು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ 3 ವೈನ್ ಶಾಪ್ಗಳ ಸ್ಥಳಾಂತರ ಮಾಡದೆ ಹೋದರೆ ಇಷ್ಟು ಹೆಣ್ಣು ಮಕ್ಕಳ ಜೀವ ನಮ್ಮ ಜೀವಗಳು ಕೂಡ ಹೋದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಅಬಕಾರಿ ಅಧಿಕಾರಿಗಳ ಕಾರಣ ಅಂತ ಇನ್ನೊಂದು ಮುನ್ನೆಚ್ಚರಿಕೆಯನ್ನು ನಾನು ಕ್ರಮ ವಹಿಸ್ತಾ ಇದ್ದೀನಿ. ಇನ್ನು ಶನಿವಾರದೊಳಗೆ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಪೆಟ್ರೋಲ್ ಹಾಕಿ ಸುಟ್ಟುಕೊಳ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಈ ವೇಳೆ 100 ಮಹಿಳೆಯರು ಸೇರಿದಂತೆ ಹಲವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.